ಯಾಕೇನಾಯ್ತು? ನೇರವಾಗಿ ಕೇಳ್ತೀನಿ, ಆಗತ್ತಾ ಅಥವಾ ಇಲ್ಲ ಅಂತ ಹೇಳ್ಬೇಕು. ಮೊದ್ಲೇನು ಅಂತ ಕೇಳಿ. ಇವತ್ತೇ ಯಾಕೆ ಅಂತ ಗೊತ್ತಿಲ್ಲ. ನಾನು ಬೌಲಿಂಗ್ ಮಾಡ್ತೀನಿ, ನೀವು ಬ್ಯಾಟಿಂಗ್ ಮಾಡ್ತೀರಾ? ಅದ್ಭುತವಾದ ಹೊಡೆತ. ಅಣ್ಣನ ಬಲಿಷ್ಠವಾದ ಬ್ಯಾಟಿಗೆ ತಗಲಿದ ಅಕ್ಕನ ತಂಡದ ಬಾಲು ನಲಗುತ್ತ ನಾಗಾಲೋಟದಿಂದ ಹಾರುತ್ತಲೇ ಇದೆ. ಆಹಾ, ಎಂತ ಎಂತ ಹೊಡೆತ! ಆಹಾ ಅಯ್ಯಬ್ಬಾ, ಒಂಚೂರು ನೀರು ಕೊಡ್ತೀರಾ? ಅಯ್ಯೋ, ಎಲ್ಲ ಚೆಲ್ಲೋಗಿ ಸ್ವಲ್ಪ ಇದೆ. ಸಾಕು ಬಿಡಿ, ಚೆಲ್ಲೋಗಿದ್ರೇನೆ ಚಂದ. ಅರೆ, ಎಲ್ಲಿ ಹೋಯ್ತು ಹಾಳಾದ್ದು? ಏನ್ ಹುಡುಕ್ತಾ ಇದೀರಿ? ನನ್ ಬ್ರಾರಿ. ಓ ಇಲ್ಲಿದೆ, ತಗೊಳ್ಳಿ. ಕೆಳಗೆ ಸಿಕ್ಕಾಕೊಂಡಿತ್ತು. ಏನ್ರಿ, ಇನ್ನೂ ಬಿಟ್ಟಿಲ್ವಲ್ಲ ನೀವು? ಬನ್ನಿ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ. ಆಹಾ, ಕಳ್ಳ. ಅಬ್ಬಾ, ಚೇಷ್ಟೆಗೆ ಅಂತಾನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ಬೇಕು. ಏನು? ನೀವು ಮೊದ್ಲಿಂದನೂ ಒಳ್ಳೆ ಬ್ಯಾಟ್ಸ್ಮನ್ನ? ಒಳ್ಳೆ ಬ್ಯಾಟ್ಸ್ಮನ್ ಅಂತ ಗೊತ್ತಿತ್ತು, ಆದ್ರೆ ಆಡೋದಕ್ಕೆ ಗ್ರೌಂಡ್ ಸಿಕ್ಕಿರಲ್ಲ ಅಷ್ಟೇ. ಹೌದು, ನಮ್ ಪಿಚ್ ಹೇಗ ಅನಿಸ್ತು? ಸ್ವಲ್ಪ ಬೌನ್ಸ್ ಆಗುತ್ತೆ ಅನ್ನೋದು ಬಿಟ್ರೆ ಕವರ್ ಡ್ರೈವ್ ಶಾಟ್ಗಳನ್ನ ಚೆನ್ನಾಗಿ ಹೊಡಿಬಹುದು. ನಮ್ ಬ್ಯಾಟಿಂಗ್ ಹೆಂಗಿತ್ತು? ಒಳ್ಳೆ ಬ್ಯಾಟ್ಸ್ಮನ್ನೇ, ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದ್ ಬಿಟ್ರೆ ಇನ್ ಸ್ವಿಂಗ್ ನಲ್ಲಿ ನೀಟಾಗಿ ವಿಕೆಟ್ ಬೀಳಿಸಬಹುದು. ಸರಿಯಾಗಿದೀವಿ ನಾವಿಬ್ರು ಈ ಚೇಷ್ಟೆಗಳಾಡೋದಕ್ಕೆ. ಚೇಷ್ಟೆಗಳನ್ನ ಯಾರು ಆಡೋದಿಲ್ಲ, ಯಾರು ಮಾಡೋದಿಲ್ಲ ಹೇಳಿ? ಈ ಜಗತ್ನಲ್ಲಿ ನಮ್ಮಂಥವ್ರು ನಾವಿರೋದೇ ಹೀಗೆ ಅಂತ ಮಾಡ್ತಾರೆ, ಆದ್ರೆ ಇನ್ ಕೆಲವರು ಕದ್ದು ಮುಚ್ಚಿ ಆಡ್ತಾರೆ. ಎಲ್ಲ ಮುಖವಾಡ. ಆದ್ರೆ ಹೀಗೆ ಕದ್ದು ಮುಚ್ಚಿ ಚೇಷ್ಟೆ ಮಾಡೋರೆ ನಮ್ಮಂತವ್ರ ಮಾತುಗಳನ್ನ ಅಶ್ಲೀಲ ಅಂತ ಬೊಬ್ಬೆ ಹೊಡಿತಾರಲ್ಲ, ಇದಕ್ಕೇನ್ ಹೇಳ್ತೀರಿ? ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಈಗ ಬೀದಿ ನಾಯಿಗಳು ಬೊಗಳುತ್ತವೆ ಅಂತ ನಾವ್ ಬೀದಿನಲ್ಲಿ ಓಡಾಡದೇ ಇರಕ್ಕಾಗತ್ತೆ? ಅವು ಪಾಡವ್ ಬೊಗಳುತ್ತಾ ಇರ್ತವೆ, ನಮ್ ಪಾಡಗ್ ನಾವ್ ಓಡಾಡ್ತಿರ್ಬೇಕು. ಅದು ನಿಜ. ಹೌದು, ನಿಮ್ ದೃಷ್ಟಿಲಿ ಅಶ್ಲೀಲ ಅಂದ್ರೆ ಯಾವುದು? ಈಗ ಹೆತ್ತ ತಂದೆ ತಾಯಿಗಳನ್ನ ಸ್ವಂತ ಮನೆ ಇದ್ರು ಮಕ್ಕಳುಗಳು ವೃದ್ಧಾಶ್ರಮಕ್ಕೆ ತಗೊಂಡೋಗ್ಬಿಡ್ತಾರಲ್ಲ, ಅದು ಅಶ್ಲೀಲ. ಸಿದ್ಧಾಂತಗಳನ್ನ ಬಿಟ್ಟು ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾರಲ್ಲ, ಅದು ಅಶ್ಲೀಲ. ಜಾಸ್ತಿ ಬಡ್ಡಿ ಕೊಡ್ತೀವಿ ಅಂತ ಠೇವಣಿ ಇಡಿಸ್ಕೊಂಡು ಕೊನೆ ಕೈ ಎತ್ತಾರಲ್ಲ, ಅದು ಮೋಸನೂ ಹೌದು, ಅಶ್ಲೀಲನೂ ಹೌದು. ಈ ಪ್ರಶಸ್ತಿಗಳು ಕೊಡೋ ಸಮಿತಿನಲ್ಲಿ ಇರಬಾರ್ದು ಅಂತ ಗೊತ್ತಿದ್ರು ಕಡೆಗೆ ತಗಲಾಕೊಂಡು ರಾಧಾಂತಗಳು ಮಾಡ್ಕೋತಾರಲ್ಲ, ಅದು ಅಶ್ಲೀಲ ಅಲ್ವಾ? ಅಷ್ಟೇ ಯಾಕೆ, ರೈತರ ಹಕ್ಕುಗಳನ್ನಷ್ಟೇ ಅಲ್ಲ, ಅವ್ರ ಮಣ್ಣನ್ನು ಕಿತ್ಕೋತಾ ಇದೀವಲ್ಲ, ಅದು ಅಶ್ಲೀಲ ಅಲ್ವಾ? ಜಾತಿ ಅಂತ ಒಳಗೆ ಎದ್ಕೊಂಡು ಹೊರಗ್ ಮಾತ್ರ ನಾವೆಲ್ಲ ಒಂದೇ ಅಂತಾರಲ್ಲ, ಅದು ಅಶ್ಲೀಲ ಅಲ್ವಾ? ಅಯ್ಯೋ, ಅಷ್ಟೇ ಯಾಕೆ, ಇಡೀ ಜಗತ್ತೇ ಈ ಅಶ್ಲೀಲತೆಗಳಲ್ಲಿ ಎಷ್ಟೊಂದು ನಾರ್ತಾ ಇದೆ ಗೊತ್ತೇ? ನನ್ ದೃಷ್ಟಿನಲ್ಲಿ ಬದುಕಿನ ನೆಟ್ಟಿಗೆ ಬಾಳದೆ ಹೋಗೋದೇನೆ ಅಶ್ಲೀಲ. ವಿಪರ್ಯಾಸ ಏನು ಅಂತಂದ್ರೆ, ಮೀನಿಂಗ್ ಗೊತ್ತಿಲ್ದಿರೋರೆಲ್ಲ ಡಬ್ಬಲ್ ಮೀನಿಂಗ್ ಅಂತ ಅರ್ಚ್ಕೊಳ್ಳೋದು. ಸರಿಯಾಗಿ ಹೇಳಿದ್ರಿ. ಬೀಟಾಕಿ, ಯಾರೇನೇ ಬಡ್ಕೊಂಡ್ರು ನಮ್ಗನ್ಸಿದ್ದೇನೆ ನಾವು ಮಾಡೋದು. ತಪ್ಪಿದ್ರೆ ತಿದ್ಕೊಳ್ಳೋಣ, ಇಲ್ಲ ಅಂದ್ರೆ ಮುಂದುವರಿಯೋಣ. ಒಟ್ನಲ್ಲಿ ನಮ್ ಪ್ರಯಾಣ ನಮ್ಗೆ ಸ್ಪಷ್ಟವಾಗಿರ್ಬೇಕಷ್ಟೇ. ಸರಿ, ನಡೀರಿ, ಬಟ್ಟೆ ಹಾಕೊಳ್ಳಿ, ನಾನು ಹೊರಡ್ತೀನಿ, ಟೈಮ್ ಆಯ್ತು. ಹೊರಡೋಕ್ ಮುಂಚೆ ಒಂದೇ ಒಂದ್ ಸೂಪರ್ ಓವರ್ ಮ್ಯಾಚ್ ಆಡೋಣವಾ? ಇವತ್ ಬೇಡ, ಇನ್ನೊಂದ್ ದಿವಸ ಬೇಕಾದ್ರೆ 50 ಓವರ್ ಮ್ಯಾಚ್ ಆಡೋಣ. ನೀವು ಬೌಲ್ ಮಾಡ್ತಾನೆ ರೀ, ನಾ ಬ್ಯಾಟ್ ಮಾಡ್ತಾನೆ ಇರ್ತೀನಿ, ಕೊನೆ ಓವರ್ವರೆಗೂ ಔಟೇ ಆಗಲ್ಲ. ಕಡೆದಾಗಿ ಇನ್ನೊಂದ್ ಮಾತು. ಏನು? ನನಗನ್ಸಿದ್ದನ್ನ ನಾನು ಹೇಳ್ತೀನಿ, ನಿರ್ಧಾರ ನಿಮಗ್ ಬಿಟ್ಟಿದ್ದು. ಹೇಳಿ. ಈ ಪದ ಉಪಯೋಗಿಸ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬಾರ್ದು. ನೀವು ಮೊದ್ಲಿಂದನೂ ಅನಾಥರು ಅಂತಾನೆ ಬೆಳೆದಿದ್ದೀರಿ. ಈಗ ನಿಮ್ ಜೊತೆ ಹಿರಿಯರು ಅಂತನೂ ಯಾರೂ ಇಲ್ಲ. ಅಲ್ಲಿ ವೃದ್ಧಾಶ್ರಮದಲ್ಲಿ ಅಮ್ಮನ್ಗೂ ಯಾರೂ ಇಲ್ಲ. ನೀವ್ಯಾಕ್ ಅವ್ರ ಬಾಡ್ಗೆ ಮನೆಗೆ ಅವ್ರನ್ನೇ ಮನೆ ತುಂಬಿಸ್ಕೋಬಾರ್ದು? ಆ ಕ್ಷಣದಲ್ಲಿ ಮೀನಾಕ್ಷಿಯವರು ನನಗೆ ಎಂಥ ಸಲಹೆ ಕೊಟ್ರು ಅಂತಂದ್ರೆ ನಿಜವಾಗ್ಲೂ ನನಗೆ ಮಾತುಗಳೇ ಬರಲಿಲ್ಲ. ಇದ್ರ ಜೊತೆಗೆ ಸುಮ್ನಿರ್ಲಾರ್ದೆ ಮನೆ ಮುಂದೆ ಇನ್ನೂ ಒಂದ್ ಮಾತಂದ್ರು. ಕೇಳ್ತಿದ್ದಾಗೆ ಗಬ್ರು ಬಿದ್ಬಿಟ್ಟೆ. ತಗೊಳ್ಳಿ, ನಿಮ್ ವಾಚ್ ಅಲ್ಲೇ ಮರ್ತ್ ಬಂದೆ. ಥ್ಯಾಂಕ್ ಯು. ಎನಿವೆ, ಮತ್ತೊಮ್ಮೆ ಥ್ಯಾಂಕ್ಸ್. ಮತ್ತೆ ಥ್ಯಾಂಕ್ಸ್ ಯಾಕೆ? ನಮ್ಮನ್ನ ನಂಬಿ ಮನೆ ಕೊಡ್ಸಿದ್ದಕ್ಕೆ, ಅಂತ ತಾಯಿನ ಒಂದುಗೂಡಿಸಿದ್ದಕ್ಕೆ. ಇದಕ್ಕೆಲ್ಲ ಆಗ್ಲೇ ಮಂಚದ ಮೇಲೆ ಕೊಟ್ರಲ್ಲ, ಥ್ಯಾಂಕ್ಸ್. ಆಕ್ಚುಲಿ ನೀವು ನಮ್ಮ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರಿಗ? ಹೌದು, ಮತ್ತೆ ಇವತ್ ಯಾವ್ದೋ ಗೃಹ ಪ್ರವೇಶ ಇದೆ ಅಂತ ಹೆಗ್ಡದೇವನ್ ಕೋಟೆಗೆ ಹೋಗಿರೋದಕ್ಕೆ ತಾನೆ ನೀವು ನನಗೆ ಕವರ್ ಡ್ರೈವ್ ಹೊಡೆದಿದ್ದು. ಆಯ್ತು, ಅವ್ರಿಗೂ ಒಂದು ಥ್ಯಾಂಕ್ಸ್. ಏನೇ ಹೇಳಿ, ನಿಮ್ದು ಭಾಗ್ಯನೋ ಭಾಗ್ಯ. ಅಂತದೇನ್ ಭಾಗ್ಯ? ಇವತ್ತು ನಮ್ಮನೆ ಲುಕ್ಸಿದ್ರಿ, ಇನ್ನೆರಡು ದಿನದಲ್ಲಿ ನಿಮ್ಮನೆ ಲುಕ್ಕಿಸ್ತೀರಾ. ಏನ್ನ? ಹಾಲ್ನ.